ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಇವತ್ತು ಮಿಕ್ಸ್ ತರಕಾರಿ ಪಲ್ಯ, ವೆಜಿಟೇಬಲ್ ಪಲ್ಯ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇದು ಚಪಾತಿಗೆ, ದೋಸೆಗೆ, ರೊಟ್ಟಿಗೆ ಮತ್ತು ಅನ್ನ ಮತ್ತು ಮುದ್ದೆಗೆ ಸೈಡ್ಗೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ಇಲ್ಲಿ ಮಿಕ್ಸ್ ತರಕಾರಿ ಅರ್ಧ kg ಅಷ್ಟು ತೊಗೊಂಡಿದ್ದೀನಿ. ಗೆಡ್ಡೆಕೋಸು ತೊಗೊಂಡಿದ್ದೀನಿ, ಬೀನ್ಸ್ ತೊಗೊಂಡಿದ್ದೀನಿ, ಕ್ಯಾರೆಟ್ ತೊಗೊಂಡಿದ್ದೀನಿ ಮತ್ತು ಒಂದು ಆಲೂಗೆಡ್ಡೆ ತೊಗೊಂಡಿದ್ದೀನಿ. ನೀವು ತರಕಾರಿ ಜಾಸ್ತಿ ಬೇಕಾದ್ರೆ ತೊಗೊಳ್ಳಿ, ಇನ್ನೂ ಕೂಡ ಜನ ಜಾಸ್ತಿ ಇತ್ತು ಅಂದರೆ ಕಮ್ಮಿ ಬೇಕಾದ್ರೆ ಕಮ್ಮಿನೇ ತೊಗೊಳ್ಳಿ. ನಮ್ಮನೆ ನಾವು ತರಕಾರಿ ಜಾಸ್ತಿ ಯೂಸ್ ಮಾಡೋದ್ರಿಂದ ಎಲ್ಲ ಸೇರಿ ತರಕಾರಿ ಅರ್ಧ kg ಅಷ್ಟಿದೆ. ಇದಕ್ಕೆ ನೀವು ಹಸಿ ಬಟಾಣಿ ಇದ್ರೂ ಬೇಕಾದ್ರೆ ಯೂಸ್ ಮಾಡಿ, ತುಂಬ ಚೆನ್ನಾಗಿರುತ್ತೆ. ತರಕಾರಿ ಪಲ್ಯಕ್ಕೆ ಏನು ಬೇಕು ಅಂತ ಅಂದರೆ, ದೊಡ್ಡ ಸೈಜ್ದು ಒಂದು ಈರುಳ್ಳಿ ತೊಗೊಂಡಿದ್ದೀನಿ, ದೊಡ್ಡ ಸೈಜ್ದು ಅಂದರೆ ಮೀಡಿಯಮ್ ಸೈಜ್ 2 ಟೊಮೊಟೊ ತೊಗೊಂಡಿದ್ದೀನಿ, ಒಂದು 3 ಸ್ಪೂನಷ್ಟು ತೆಂಗಿನಕಾಯಿ ತುರಿ. ನೀವು ಬೇಕು ಅಂದರೆ ಈರುಳ್ಳಿ ಬೇಕಾದ್ರೆ ಜಾಸ್ತಿ ಬೇಕಾದರೆ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಇಷ್ಟು ಹಾಕ್ಕೊಂಡ್ರೂ ಚೆನ್ನಾಗಿರುತ್ತೆ, ಜಾಸ್ತಿ ಹಾಕಿದ್ರೂ ಚೆನ್ನಾಗಿರುತ್ತೆ. ಇದು ಮನೆಯಲ್ಲಿ ನಾವು ಯೂಸ್ ಮಾಡುವಂಥ, ಮನೆಯಲ್ಲೇ ರೆಡಿ ಮಾಡಿರುವಂಥ ಸಾಂಬಾರು ಪೌಡರು, ಮಸಾಲೆ ಪೌಡರು 2 ಸ್ಪೂನಷ್ಟು. ನಮ್ಮದು ಸ್ವಲ್ಪ ಸಾಂಬಾರು ಪೌಡರ್ ಖಾರ ಕಮ್ಮಿ ಇದೆ, ಹಾಗಾಗಿ ನಾನು 2 ಸ್ಪೂನಷ್ಟು ತೊಗೊಂಡಿದ್ದೀನಿ ಚಿಕ್ಕ ಸ್ಪೂನಲ್ಲಿ. ಕೆಲವೊಬ್ಬರು ಖಾರ ಜಾಸ್ತಿ ತಿಂತಾರೆ ಅಂದರೆ ಇನ್ನೂ ಬೇಕಾದ್ರೆ ಜಾಸ್ತಿ ಯೂಸ್ ಮಾಡಿ, ತುಂಬ ಚೆನ್ನಾಗಿರುತ್ತೆ. ನೋಡಿ, ಇದಿಷ್ಟು ತರಕಾರಿ. ನಂತರ ಒಂದು ಕುಕ್ಕರ್ ತೊಗೊಂಡು ಗ್ಯಾಸ್ ಮೇಲೆ ಇಟ್ಬಿಟ್ಟು ಒಂದು 2 ಸ್ಪೂನಷ್ಟು ಎಣ್ಣೆ ಹಾಕ್ಬಿಟ್ಟು, ಎಣ್ಣೆ ಬಿಸಿ ಆದಮೇಲೆ ಇದಕ್ಕೆ ಈರುಳ್ಳಿ ಹಾಕ್ಕೊಳ್ಳೋಣ. ನಾವು ಎಣ್ಣೆ ಜಾಸ್ತಿ ಯೂಸ್ ಮಾಡೋದಿಲ್ಲ, ಎಣ್ಣೆ ಕಮ್ಮಿನೇ ಯೂಸ್ ಮಾಡೋದ್ರಿಂದ ನಾವೆಲ್ಲ ಸ್ವಲ್ಪ ಎಣ್ಣೆ ಕಮ್ಮಿನೇ ಯೂಸ್ ಮಾಡ್ತೀವಿ. ನೀವೇನಾರ ಎಣ್ಣೆ ಜಾಸ್ತಿ ತಿಂತೀನಿ ಅನ್ನೋರು ಬೇಕಾದರೆ ಎಣ್ಣೆ ಇನ್ನೂ ಒಂದು 2 ಸ್ಪೂನಷ್ಟು ಬೇಕಾದ್ರೆ ಜಾಸ್ತಿ ತೊಗೊಳ್ಳಿ. ನಾವು ಜಾಸ್ತಿ ಯೂಸ್ ಮಾಡೋದಿಲ್ಲ, ನಾವೆಲ್ಲ ಎಣ್ಣೆ ಜಿಡ್ಡು ಕಡಿಮೆನೇ, ಹಾಗಾಗಿ ನಾನು ಒಂದು 2 ಸ್ಪೂನಷ್ಟು ಎಣ್ಣೆ ತೊಗೊಂಡಿದ್ದೀನಿ. ನೋಡಿ, ಈಗ ಎಣ್ಣೆ ಕಾದಿದೆ, ಇದಕ್ಕೆ ಈರುಳ್ಳಿ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಒಂದು 1/4 ಭಾಗದಷ್ಟು ಫ್ರೈ ಆದರೆ ಸಾಕು. ಆಮೇಲೆ ಟೊಮೊಟೊ ಹಾಕ್ಕೊಂಡು ಮತ್ತೆ ಫ್ರೈ ಮಾಡ್ಕೋಬೇಕಲ್ವಾ. ಕೆಲವೊಬ್ರು ಇದರಲ್ಲೇ ಫುಲ್ ಬೇಯೋ ತನಕ ಫ್ರೈ ಮಾಡ್ತಾರೆ, ನಾನು ಆ ಥರ ಮಾಡಲ್ಲ, ಈ ಥರನೇ ಮಾಡೋದು. ಒಂದು 1/4 ಭಾಗದಷ್ಟು ಈರುಳ್ಳಿ ಫ್ರೈ ಆದರೆ ಸಾಕು. ನಾವು ಟೊಮೊಟೊನ ಯೂಸ್ ಮಾಡ್ತಾ ಇರೋದ್ರಿಂದ 1/4 ಭಾಗದಷ್ಟು ಈರುಳ್ಳಿ ಫ್ರೈ ಆದರೆ ಸಾಕು, ಅಷ್ಟೇ. ಈ ವಿಧಾನದಲ್ಲಿ ಮಾಡಿ ನೋಡಿ, ತರಕಾರಿ ಪಲ್ಯ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಅದರಲ್ಲೂ ರೊಟ್ಟಿಗೆ, ಚಪಾತಿ, ದೋಸೆಗಂತೂ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಸೈಡ್ ಡಿಶ್ ಆಗಿ ಕೂಡ ತಿನ್ಬೋದು. ಇದನ್ನು ಮಿಕ್ಸ್ ತರಕಾರಿಗಳೆಲ್ಲ ಹಾಕಿರೋದ್ರಿಂದ ಮಕ್ಳುಗಳಿಗೂ ಲಂಚ್ ಬಾಕ್ಸಿಗೆಲ್ಲ ಹಾಕೋದಕ್ಕೂ ಈಸಿ ಆಗುತ್ತೆ. ಮಕ್ಕಳು ತಿನ್ನಲ್ಲ ಅನ್ನೋ ಮಕ್ಳುಗಳನ್ನೆಲ್ಲ ಸ್ಕೂಲಲ್ಲಿ ಹಾಕಿ ಕಳಿಸಿದ್ರೆ ಅಲ್ಲಿ ಟೀಚರ್ಸಿಗೆ ಎದುರ್ಕೊಂಡಾದರೂ ಕೂಡ ತಿನ್ಕೊಂಬರ್ತಾರೆ ಈ ರೀತಿ ಮಾಡೋದ್ರಿಂದ. ನೋಡಿ, ಇದಕ್ಕೆ ಟೊಮೊಟೊ ಹಾಕ್ಕೊಂಡು ಫ್ರೈ ಮಾಡ್ತಾಯಿದ್ದೀನಿ. ಮೀಡಿಯಮ್ ಸೈಜ್ದು 2 ಟೊಮೊಟೊ ತೊಗೊಂಡಿದ್ದೀನಿ. ಟೊಮೊಟೊನೂ ಅಷ್ಟೇ ಒಂದು 3/4 ಭಾಗದಷ್ಟು ಬೆಂದರೆ ಸಾಕು, ಪೂರ್ತಿ ಇದರಲ್ಲೇ ಬೇಯಬೇಕು ಅನ್ನೋದೇನಿಲ್ಲ. ಇವಾಗ ಈರುಳ್ಳಿ 1/4 ಭಾಗ ಬೆಂದಿದೆ ಅಲ್ವಾ, ಈಗ ಟೊಮೊಟೊ ಒಂದು 3/4 ಭಾಗದಷ್ಟು ಫ್ರೈ ಆದರೆ ಸಾಕು. ನೋಡಿ, ಫ್ರೈ ಆಗ್ತಾಯಿದೆ. ಇದಕ್ಕೇ ಸ್ವಲ್ಪ ಉಪ್ಪು ಹಾಕ್ಕೊಂಡಿರೋಣ, ಪುಡಿ ಉಪ್ಪು ಹಾಕ್ಕೊಂಡ್ರೆ, ಯಾಕಂದರೆ ಟೊಮೊಟೊ ಬೇಗ ಮೆತ್ತಗಾಗುತ್ತೆ ಅಂತ ಅಂದ್ಬಿಟ್ಟು, ಟೊಮೊಟೊ ಬೇಗ ಮೆತ್ತಗಾಗುತ್ತೆ ಅಂದ್ಬಿಟ್ಟು ಉಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀವಿ. ನೋಡಿ, ಇಷ್ಟು ಟೊಮೊಟೊ ಫ್ರೈ ಆದರೆ ಸಾಕು. ಇದಕ್ಕೆ ಇವಾಗ ಕಟ್ ಮಾಡಿರೋವಂಥ ಎಲ್ಲ ತರಕಾರಿಗಳನ್ನ ಅದಕ್ಕೆ ಮಿಕ್ಸ್ ಮಾಡಿಬಿಟ್ಟು ಇಡೋಣ. ತುಂಬ ಅಂದರೆ ತುಂಬ ಚೆನ್ನಾಗಾಗುತ್ತೆ ಈ ಪಲ್ಯ. ಚೆನ್ನಾಗಿ ಮಿಕ್ಸ್ ಮಾಡೋಣ. ಟೊಮೊಟೊ, ಈರುಳ್ಳಿ ಎಲ್ಲ ಕೂಡ ಇದು ಮೇಲೆ ಕೆಳಗಡೆ ಮಿಕ್ಸ್ ಆಗಬೇಕು, ಅಷ್ಟು ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ನೀರು ಇದಕ್ಕೆ ಹೆಚ್ಚಾಗಿ ಹಾಕೋಬೇಕು ಅನ್ನೋ ಅವಶ್ಯಕತೆ ಏನಿಲ್ಲ. ನೋಡಿ, ಸಾಂಬಾರು ಪೌಡರ್ ಹಾಕ್ತಾಯಿದ್ದೀನಿ. ಇದು ನಾವು ಮನೆಯಲ್ಲೇ ಮಾಡಿರೋಂಥ ಸಾಂಬಾರು ಪೌಡರು. ನಾವು ಪ್ರತಿಯೊಂದು ಅಡುಗೆಗೂ ಕೂಡ ಮನೆಯಲ್ಲೇ ಮಾಡಿರೋಂಥ ಸಾಂಬಾರು ಪೌಡರೇ ಯೂಸ್ ಮಾಡೋದು. ತೆಂಗಿನಕಾಯಿ ತುರಿ ನಾವು ಕಮ್ಮಿನೇ ಯೂಸ್ ಮಾಡೋದು, ಹಾಗಾಗಿ ಒಂದು 2 ಸ್ಪೂನಷ್ಟು ತೆಂಗಿನಕಾಯಿ ತುರಿ ತೊಗೊಂಡಿದ್ದೀನಿ. ನೀವು ಜಾಸ್ತಿ ತೆಂಗಿನಕಾಯಿ ತುರಿ ಯೂಸ್ ಮಾಡ್ತೀನಿ ಅಂದರೆ ಬೇಕಾದ್ರೆ ತೆಂಗಿನಕಾಯಿ ತುರಿ ಇನ್ನೂ ಸ್ವಲ್ಪ ಬೇಕಾದ್ರೆ ಜಾಸ್ತಿ ಹಾಕ್ಕೊಳ್ಳಿ. ನಾವು ಸ್ವಲ್ಪ ಉಪ್ಪು, ಖಾರ ಆಗಲಿ, ಎಣ್ಣೆ ಆಗಲಿ, ತೆಂಗಿನಕಾಯಿ ಇದೆಲ್ಲ ಸ್ವಲ್ಪ ಕಡಿಮೆನೇ ಯೂಸ್ ಮಾಡೋದು. ತರಕಾರಿ ಮಾತ್ರ ಜಾಸ್ತಿ ಯೂಸ್ ಮಾಡ್ತೀವಿ ತಿನ್ನೋದಕ್ಕೋಸ್ಕರನೇ. ನೋಡಿ, ಇಷ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ನೋಡಿ, ಈ ಚಿಕ್ಕ ಗ್ಲಾಸಲ್ಲಿ ನಾನು 1 ಲೋಟದಷ್ಟು ಅಷ್ಟೇ ನೀರು ಹಾಕ್ತಾ ಇರೋದು. ಇದು ಕಾಫಿ ಕುಡಿಯೋವಂಥ ಗ್ಲಾಸು. ಈ ಗ್ಲಾಸಲ್ಲಿ ನೀರು ಇದಕ್ಕೆ ಜಾಸ್ತಿ ಬೇಕಾಗೋದಿಲ್ಲ, ಯಾಕಂದರೆ ನೀರು ಜಾಸ್ತಿ ಆಗೋಯ್ತು ಅಂದರೆ ನೀರು ಥರ ಆಗಿಬಿಡುತ್ತೆ, ಹಂಗಾಗಿ ಅದು ಅಷ್ಟು ಚೆನ್ನಾಗಿ ಆಗೋದಿಲ್ಲ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ, ಏಕೆಂದರೆ ಇದು ನಾವು ನೀರಿನ ಅಂಶ ಕಮ್ಮಿ ಹಾಕಿರೋದ್ರಿಂದ ಉಪ್ಪು ನೀವು ಕಮ್ಮಿನೇ ಹಾಕೋಬೇಕು. ಇದು ಬರೀ ಡ್ರೈ ಥರ ಪಲ್ಯ ಆಗೋದ್ರಿಂದ ಇದಕ್ಕೆ ಎಷ್ಟು ಬೇಕು ಅಷ್ಟೇ ನೋಡಿಕೊಂಡು ನೀವು ಉಪ್ಪು ಹಾಕ್ಕೊಂಡು ಅಂದರೆ ಸಾಕು. ಜಾಸ್ತಿ ನೀರು ಹಾಕ್ಕೊಂಡ್ರೆ ಮಾತ್ರ ಉಪ್ಪು ಜಾಸ್ತಿ ಬೇಕಾಗುತ್ತೆ. ನಾವು ನೀರು ಜಾಸ್ತಿ ಯೂಸ್ ಮಾಡಿಲ್ವಲ್ಲ, ಹಾಗಾಗಿ ಸ್ವಲ್ಪ ನೀರು ಹಾಕ್ಕೊಂಡಿರೋದ್ರಿಂದ. ನೋಡಿ, 1 ವಿಷಲ್ ಬರೆಸ್ಕೊಂಡ್ರೆ ಸಾಕು. 1 ವಿಷಲ್ ಬರೆಸ್ಕೊಂಡ್ಮೇಲೆ ಪಲ್ಯ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂದರೆ, ಟೈಮು ಕೂಡ ಸೇವ್ ಆಗುತ್ತೆ ಈ ರೀತಿ ಮಾಡೋದ್ರಿಂದ, ಬೇಗನೂ ಕೂಡ ಆಗುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ರೊಟ್ಟಿ ಜೊತೆ ಅಂತೂ ತಿಂತಾಯಿದ್ರೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಸೈಡ್ ಡಿಶಲ್ಲೂ ಕೂಡ ತಿನ್ಬೋದು. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಅಂದ್ಬಿಟ್ಟು ಪಲ್ಯ.
ಮತ್ತು ಅಲ್ಲಿ ಇರೋದಿಲ್ವಲ್ಲ, ಕುಕ್ಕರಲ್ಲಿ ಬೇಯಿಸ್ಕೊಡೋದ್ರಿಂದ ಅಲ್ಲಿ ಇರೋರು ಕೂಡ ಸಾಫ್ಟಾಗಿ ಬೆಂದಿರುತ್ತೆ. ಹಾಗಾಗಿ ಅವರು ಕೂಡ ತಿನ್ಬೋದು, ವಯಸ್ಸಾಗಿರೋರು ಕೂಡ. ಅವ್ರು ಕೆಲವೊಬ್ರುಗಳು ಅಪ್ಪ ನಮ್ಗೆ ತಿನ್ನೋಕ್ಕಾಗಲ್ಲ ಅಂತಾರೆ. ಈ ರೀತಿ ಮಾಡಿಕೊಡಿ ಅವರಿಗೆ, ತುಂಬ ಅಂದರೆ ತುಂಬ ಚೆನ್ನಾಗಾಗುತ್ತೆ ಈ ಪಲ್ಯ. ನೋಡಿ, ನಾನು ರೊಟ್ಟಿ ಮಾಡಿದ್ದೆ ಇವತ್ತು ತರಕಾರಿ ಪಲ್ಯದ ಜೊತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.